ವಿದ್ಯಾರ್ಥಿಗಳಿಗೆ ಆಲೋಚನಾ ಶಕ್ತಿಯನ್ನು ಬೆಳೆಸಬೇಕು. ಡಾಕ್ಟರ್ ಎಸ್ ಅಯ್ಯಂಗಾರ್, ಸಿಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮ. ಇಂದು ವಿದ್ಯಾರ್ಥಿಗಳಿಗೆ ಆಲೋಚನೆ ಮಾಡುವ ಶಕ್ತಿಯನ್ನು ಪ್ರಾಧ್ಯಾಪಕರು ಹುಟ್ಟು ಹಾಕುವ ಮೂಲಕ ಭವಿಷ್ಯದ ನವ ಭಾರತದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ವಿದ್ಯಾರ್ಥಿಗಳನ್ನು ರೂಪಿಸಬೇಕಿದೆ ಎಂದು ಮಿಯಾಮಿಯ ಫ್ಲೋರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಕಂಪ್ಯೂಟಿಂಗ್ ಅಂಡ್ ಇನ್ಫಾರ್ಮೇಷನ್ ಸೈನ್ಸ್ ನಿರ್ದೇಶಕ ಡಾಕ್ಟರ್ ಎಸ್ ಅಯ್ಯಂಗಾರ್ ಹೇಳಿದರು. ಸಿಟಿ ಇಂಜಿನಿಯರಿಂಗ್ ಕಾಲೇಜು ಆಯೋಜಿಸಿದ್ದ ಎಐಸಿಟಿಇ ವಾಣಿ ಕಾರ್ಯಕ್ರಮದಲ್ಲಿ ಭಾರತೀಯ ರಕ್ಷಣಾ ಭದ್ರತೆಗಾಗಿ ಸ್ಥಳೀಯ ತಂತ್ರಜ್ಞಾನಗಳಲ್ಲಿನ ಪ್ರಗತಿಗಳು ಈ ವಿಷಯ ಕುರಿತು ಆಯೋಜಿಸಿದ್ದ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ಕೇವಲ ಪಾಠವನ್ನು ಕೇಳುವುದಕ್ಕೆ ಸೀಮಿತವಾಗಬಾರದು. ವಿದ್ಯಾರ್ಥಿಗಳಲ್ಲಿ ಹೊಸತಾಗಿ ಆಲೋಚನೆ ಮಾಡುವ ಶಕ್ತಿಯನ್ನು ನಾವು ಬೆಳೆಸಬೇಕು. ಅಂದಾಗ ಮಾತ್ರ ಅವರು ಭವಿಷ್ಯದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಲಿದೆ. ಭಾರತದಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ ಎಂಬುದನ್ನು ನಾವು ನಿರೂಪಿಸಬೇಕು ಎಂದರು. ಒಂದು ದೇಶದ ಶಕ್ತಿ ಕೇವಲ ಅದರ ಸೈನಿಕರ ಸಂಖ್ಯೆಯಲ್ಲಿ ಇರುವುದಿಲ್ಲ. ಆ ದೇಶದ ತಂತ್ರಜ್ಞಾನ, ಸಂಶೋಧನಾ ಸಾಮರ್ಥ್ಯ, ಸ್ವಾವಲಂಬನೆ ಮತ್ತು ಭದ್ರತಾ ವ್ಯವಸ್ಥೆಯ ಆಧುನಿಕತೆಯಲ್ಲಿಯೂ ಅಡಗಿದೆ. ಇಂದಿನ ಜಗತ್ತಿನಲ್ಲಿ ಯುದ್ಧದ ಸ್ವರೂಪವೇ ಬದಲಾಗಿದೆ. ಗಡಿಯಲ್ಲಿ ನಡೆಯುವ ಸಾಂಪ್ರದಾಯಿಕ ಯುದ್ಧದ ಜೊತೆಗೆ ಸೈಬರ್ ದಾಳಿ, ಡ್ರೋನ್ ದಾಳಿ, ಕೃತಕ ಬುದ್ಧಿಮತ್ತೆ, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಎಲೆಕ್ಟ್ರಾನಿಕ್ ಯುದ್ಧಗಳು ರಾಷ್ಟ್ರೀಯ ಭದ್ರತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಹಿನ್ನೆಲೆಯಲ್ಲಿ ಭಾರತವು ಆತ್ಮನಿರ್ಭರ ಭಾರತ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯತ್ತ ಮಹತ್ವದ ಹೆಜ್ಜೆಗಳನ್ನು ಇಡುತ್ತಿದೆ ಎಂದರು. ಇಂದು ಕೃತಕ ಬುದ್ಧಿಮತ್ತೆ ಕೂಡ ರಕ್ಷಣಾ ಕ್ಷೇತ್ರದ ಪ್ರಮುಖ ಭಾಗವಾಗಿದೆ. ಶತ್ರುಗಳ ಚಟುವಟಿಕೆಗಳನ್ನು ವಿಶ್ಲೇಷಿಸುವುದು, ಗಡಿ ಪ್ರದೇಶಗಳ ಮೇಲೆ ನಿಗಾ ಇಡುವುದು, ಅಪಾಯಗಳನ್ನು ಮುಂಚಿತವಾಗಿ ಗುರುತಿಸುವುದು ಮತ್ತು ನಿರ್ಧಾರ ಕೈಗೊಳ್ಳುವಲ್ಲಿ ಎಐ ಮಹತ್ವದ ಪಾತ್ರ ವಹಿಸಲಿದೆ. ಅದೇ ರೀತಿ ಡ್ರೋನ್ ತಂತ್ರಜ್ಞಾನ ಭವಿಷ್ಯದ ಯುದ್ಧದ ಪ್ರಮುಖ ಸಾಧನವಾಗುತ್ತಿದೆ. ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಪ್ರದೇಶವನ್ನು ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯ ಡ್ರೋನ್ಗಳಿಗೆ ಇದೆ. ಆದ್ದರಿಂದ ಭಾರತವು ಸ್ವದೇಶಿ ಡ್ರೋನ್ಗಳು ಮತ್ತು ಅವುಗಳನ್ನು ಎದುರಿಸುವ ಪ್ರತಿ ದಾಳಿಯ ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸುವತ್ತವು ಗಮನ ಹರಿಸುತ್ತಿದೆ ಎಂದರು. ಸಿಟಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ತಿಪ್ಪೇಸ್ವಾಮಿ ಅಯ್ಯಂಗಾರ್ ಅವರು ಮಹಾನ್ ಸಾಧಕರು. ಇವರು ಎಐ ಮತ್ತು ಎಂಎಲ್ ವಿಷಯದಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮುಂದಿನ ನವೆಂಬರ್ನಲ್ಲಿ ಆಲ್ ಆಫ್ ಫೇಮ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದಾರೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಧ್ಯಾಪಕಿ ಡಾಕ್ಟರ್ ಪಿಟಿ ಸೌಮ್ಯ ನಾಯಕ್, ಪ್ರಾಧ್ಯಾಪಕರು ಡಾಕ್ಟರ್ ಶಶಿ ಶಂಕರ್ ಮತ್ತು ರೋಟರಿ ಸುರೇಶ್ ಅಂಬ್ಲಿ ಇತರರು ಉಪಸ್ಥಿತರಿದ್ದರು. ನಾವು ಈ ಪ್ರೋಗ್ರಾಮ್ ಮೂಲಕ, ಕೋಡಿಂಗ್ ಮೂಲಕ ನಾವು ನಮ್ಮ ಬುದ್ಧಿಶಕ್ತಿ ಏನೇನಿದೆಯೋ ಅದನ್ನೆಲ್ಲ ಕೋಡಿಂಗ್ ಪ್ರೋಗ್ರಾಮ್ನಲ್ಲಿ ಬರೆದು ಆ ಮೆಷಿನ್ಗೆ ಹಾಕಿದ್ದೀವಿ. ಆ ಮೆಷಿನ್ ಏನು ಮಾಡುತ್ತೆ, ಮನುಷ್ಯ ಹೇಗೆ ಮಾಡ್ತಾನೋ ಅದಕ್ಕೊಂದು ಚೆನ್ನಾಗೂ ಮಾಡುತ್ತೆ, ಆಯ್ತಲ್ಲ. ಸೊ ಅದರಿಂದ ಈ ಕೃತಕ ಬುದ್ಧಿ ಎಲ್ಲದರಲ್ಲೂ ಬರ್ತಾಯಿದೆ. ಇವಾಗ ಡಿಫೆನ್ಸ್ ಅಪ್ಲಿಕೇಶನ್ನೇ ಇಟ್ಕೊಳ್ಳಿ. ಇಲ್ಲಿ ಯಾರೋ ಫ್ಯಾಕಲ್ಟಿ ಹೇಳಿದ್ರು ಡ್ರೋನ್ಸ್ ಮಾಡ್ತಾಯಿದ್ದಾರೆ ಅಂತ. ಆ ಡ್ರೋನ್ಸು ಮೆಕ್ಯಾನಿಕಲಾಗಿ ಮಾಡಿದ್ರೆ ಪರವಾಗಿಲ್ಲ, ಅದು ಚೆನ್ನಾಗಿದೆ, ಬಟ್ ಅದಷ್ಟು ಪ್ರಯೋಜನ ಇಲ್ಲ. ಯಾಕೆಂದರೆ ಈಗ ನಾನು ಈ ಡಿಫೆನ್ಸು ಸಿಸ್ಟಮ್ ಮಾಡಬೇಕಾದ್ರೆ ನಾನು ಕೃತಕ ಬುದ್ಧಿ ಹಾಕಬೇಕು ಡ್ರೋನ್ಸ್ಗೆ. ಯಾಕೆಂದರೆ ನಾನು ಹೇಳಬೇಕು ಅಲ್ಲಿ ಯಾರ್ಯಾರು ಕೆಟ್ಟದವರಿದ್ದಾರೆ, ಡಿಫೆನ್ಸ್ ಪ್ರಕಾರ ಏನೋ ಒಂದು ವಾರ್ ನಡೀತಾ ಇದ್ದರೆ ಅವ್ರಿಗೆ ಹೇಗೆ ನಾವು ಡ್ರೋನ್ಸಿಂದ ಡಿಸ್ಲಾಗ್ ಮಾಡ್ತೀವೋ ಅದಕ್ಕೆ ನೀವು ರೆಗ್ಯುಲರ್ ಡ್ರೋನ್ಸ್ ಮಾಡಿದ್ರೆ ಆಗಲ್ಲ. ಆದ್ದರಿಂದ ನಾವು ಕೃತಕ ಬುದ್ಧಿ ಮಾಡಲೇಬೇಕು. ಮೋಸ್ಟ್ ಆಫ್ ಯು ಆರ್ ಆಲ್ ಆರ್ either computer science or a EEE or IT oriented gentlemen and ladies. Today what is happening is, what is the $1 million question? I can call it as a million rupee also here because most of us are Indians. What is the million rupee question that is hanging over all of you? Will artificial intelligence going to replace us? Don't you think that is the main and the most important question that you have it? I think we need to replace that. You should never be bothered about the artificial intelligence being replaced. What you should ask is, how best can we take the advantage of the artificial intelligence, the ML and the cyber security? If this concept is adopted, there is no fear.
God says, when I am here, why fear? So, when ಪಾರ್ಥನ ಸಾರಥಿಯಾದ ಪಾರ್ಥ ಸಾರಥಿನೇ ನಿಮ್ಮ ಜೊತೆಯಲ್ಲಿರುವಾಗ you should never bother. And today, you have the best of the best hero of this artificial intelligence and ML and cyber security. Sir is there. Please do take advantage of his presence. For every minute is important. Have many collaborations for the professor and the principal and all the management and all the HODs. I would indicate, take advantage of this gentleman. He is available at free of cost. ಇವತ್ತು ಈ ಕಾರ್ಯಕ್ರಮಗಳನ್ನ ನಾವು ಹಾಕ್ಕೊಂಡಾಗ ನಾವು AICTE ಅವರು ನಮಗೆ ಸ್ಯಾಂಕ್ಷನ್ ಮಾಡಿದಾಗ ಅವರಿಗೆ ನಾವು ನಮ್ಮ ಕಾಲೇಜಿನ ಪರವಾಗಿ ನಾವು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಈ ಕಾರ್ಯಾಗಾರವನ್ನು ಡಾಕ್ಟರ್ ಸೌಮ್ಯರವರು, ಅರ್ಚನಾ ಭಟ್ರವರು ಹಾಗೂ ಡಾಕ್ಟರ್ ಶಶಿಶಂಕರ್ ಅವರು ಕಾಲೇಜಿನ ಎಲ್ಲರಿಂದ ಸಹಕಾರ ಪಡೆದು ಚೆನ್ನಾಗಿ ಯೋಜಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಇನ್ನು ಅಂದರೆ ಈ ಕಾರ್ಯಕ್ರಮಕ್ಕೆ ನಿರೀಕ್ಷೆಗಿಂತ ಜಾಸ್ತಿ ನಮ್ಮ ಈ ಕಾರ್ಯಾಗಾರಕ್ಕೆ ಜನ ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಎಲ್ಲ ಕಾಲೇಜು ವರ್ಗದವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ತಿಳಿಸ್ತೇನೆ.